ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ರಾಮಾನುಜದಯಾಪಾತ್ರಂ ಜ್ಞಾನವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಮಾಮೀಸ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ ಮಕ್ಕಳೇ. ನಾನು ನಿಮ್ಮ ಪ್ರಿಯಾ ಮಾಮಿ. ಇವತ್ತಿನ ದಿವಸ ಅಯೋಧ್ಯಾಕಾಂಡದಲ್ಲಿ ಬರುವಂತಹ ಲಕ್ಷ್ಮಣನ ನಿರ್ಧಾರ ಅನ್ನುವ ಕಥೆಯನ್ನ ನೋಡೋಣ ಮಕ್ಕಳೇ. ಕೈಕೇಯಿ ಮತ್ತು ರಾಮನ ಸಂಭಾಷಣೆ ಏನು ಅನ್ನೋದನ್ನ ಹಿಂದಿನ ವಿಡಿಯೋದಲ್ಲಿ ನೋಡಿದ್ವಿ ಅಲ್ವಾ ಮಕ್ಕಳೇ. ಸಂಭಾಷಣೆ ಅಂದ್ರೆ ಕಾನ್ವರ್ಸೇಷನ್. ಬಾಗಿಲಲ್ಲಿಯೇ ನಿಂತಿದ್ದ ಲಕ್ಷ್ಮಣನಿಗೆ ಎಲ್ಲವೂ ಕೇಳಿಸಿತ್ತು. ಮೊದಲೇ ಲಕ್ಷ್ಮಣನಿಗೆ ಕೋಪ ಜಾಸ್ತಿ. ಕೋಪದಿಂದ ಮುಖ ಕೆಂಪಾಗಿತ್ತು. ಕಣ್ಣಿನಲ್ಲಿ ಧಾರಾಕಾರವಾಗಿ ಸುರಿಯುತ್ತಿತ್ತು ಕಣ್ಣೀರು. ಅಂದ್ರೆ ಮಕ್ಕಳೇ, ಪಾಪ ಲಕ್ಷ್ಮಣ ತುಂಬಾನೇ ಅಳ್ತಾ ಇದ್ದ ಅಂತ. ರಾಮ ಕೌಸಲ್ಯೆಯ ಅಂತಃಪುರದ ಕಡೆ ನಡೆದ. ಆಗ ಅಲ್ಲಿ ದೊಡ್ಡ ಸಭಾಂಗಣವೊಂದು ಇತ್ತು. ಅದರ ಮೂಲಕವೇ ಕೌಸಲ್ಯೆಯ ಅಂತಃಪುರಕ್ಕೆ ಹೋಗಬೇಕು. ಸಭಾಂಗಣ ಅಂದ್ರೆ ಆಡಿಟೋರಿಯಂ. ಆ ಸಭಾಂಗಣ ದಾಟಿಕೊಂಡು ಮುಂದೆ ಹೋದಾಗ ಅಲ್ಲಿ ರಾಮನ ಪಟ್ಟಾಭಿಷೇಕಕ್ಕೆ ಎಲ್ಲವೂ ಸಿದ್ಧವಾಗಿತ್ತು. ಭರತ ವರ್ಷದ ಎಲ್ಲಾ ಪುಣ್ಯ ನದಿಗಳಿಂದ ತರಿಸಿಟ್ಟಿದ್ದ ತೀರ್ಥ ಕುಂಭಗಳನ್ನ ಒಂದು ಸಲ ಪ್ರದಕ್ಷಿಣೆ ಮಾಡ್ತಾನೆ. ತೀರ್ಥ ಕುಂಭ ಅಂದ್ರೆ ಆ ಹೋಲಿ ವಾಟರ್ ಪಾಟ್ ಅಂತ ಅರ್ಥ. ಅವನ ಪಟ್ಟಾಭಿಷೇಕದ ಸಮಯದಲ್ಲಿ ಈ ಪುಣ್ಯ ನದಿಗಳ ನೀರಿನಿಂದ ಅವನಿಗೆ ಅಭಿಷೇಕ ಆಗಬೇಕಾಗಿತ್ತು. ಕುಂಭಗಳಿಗೆ ಪ್ರದಕ್ಷಿಣೆ ಮಾಡುವಾಗ ಸ್ವಲ್ಪ ಕೂಡ ನಿರಾಸೆಯ ಭಾವ ಇಲ್ಲವೇ ಇಲ್ಲ. ನನಗೆ ಈಗ ಪಟ್ಟಾಭಿಷೇಕ ಆಗಬೇಕಿತ್ತು, ಅದಕ್ಕೆ ಇಷ್ಟೆಲ್ಲ ಸಿದ್ಧತೆ ಆಗಿದೆ, ಈಗ ನಾನು ಕಾಡಿಗೆ ಹೋಗಬೇಕಲ್ಲ ಎನ್ನುವ ಭಾವ ಸ್ವಲ್ಪ ಕೂಡ ಇಲ್ಲ. ಪೂರ್ಣ ಚಂದ್ರನ ಹಾಗೆಯೇ ಇದೆ ಅವನ ಮುಖ. ಪ್ರಪಂಚವನ್ನೇ ಪರಿತ್ಯಾಗ ಮಾಡಿದ ಮಹಾಯೋಗಿಯಂತೆ, ಸನ್ಯಾಸಿಯಂತೆ ಬೆಳಗುತ್ತಾ ಇದೆ ಅವನ ಮುಖ. ಅವನ ಪರವಾಗಿ ಮಾತನಾಡುವುದಕ್ಕೆ ಇಡೀ ಅಯೋಧ್ಯೆಯ ಜನ ಇದ್ದಾರೆ. ಲಕ್ಷ್ಮಣ ಇದ್ದಾನೆ, ಎಲ್ಲ ತಮ್ಮಂದಿರು ಅವನ ಪರವಾಗಿಯೇ ಇದ್ದಾರೆ. ಆದರೂ ಅವನು ನಾನೇ ರಾಜನಾಗಬೇಕು ಅಂತ ಪಟ್ಟು ಹಿಡಿದು ಕುಳಿತುಕೊಳ್ಳಲಿಲ್ಲ. ಎಲ್ಲವೂ ಸಿದ್ಧವಾಗಿದೆ ಪಟ್ಟಾಭಿಷೇಕಕ್ಕೆ ಅಂದ ಮೇಲೆ ಕೈಕೇಯಿಯ ಬಾಯನ್ನು ಮುಚ್ಚಿಸುವುದು ಕಷ್ಟದ ಕೆಲಸವೇನೂ ಅಲ್ಲ ರಾಮನಿಗೆ. ಆದರೂ ರಾಮನ ಇಂತಹ ಮರ್ಯಾದೆಯ ನಡತೆಯಿಂದಲೇ ಈಗಲೂ ರಾಮ ಎಂದರೆ ಎಲ್ಲರಿಗೂ ಅಚ್ಚುಮೆಚ್ಚು. ಜನವರಿ 22, 2024 ಅಂದ್ರೆ ಇದೇ ವರ್ಷದಲ್ಲಿ ಅಯೋಧ್ಯೆಯಲ್ಲಿ ರಾಮಲಲ್ಲಾನ ಪ್ರತಿಷ್ಠಾಪನೆ ಆದ ಮೇಲೆ 1 ಲಕ್ಷಕ್ಕಿಂತಲೂ ಹೆಚ್ಚು ಜನ ಪ್ರತಿದಿನ ದರ್ಶನ ಪಡೆಯುತ್ತಾ ಇದ್ದಾರೆ ಮಕ್ಕಳೇ. ಕೋಟ್ಯಂತರ ಜನರು ಈಗಾಗಲೇ ರಾಮನ ದರ್ಶನ ಪಡೆದು ಧನ್ಯರಾಗಿದ್ದಾರೆ. ನಾವು ಮನೆ ಬಿಟ್ಟು ಹೊರಗೆ ಊರಿಗೆ ಎಲ್ಲಾದರೂ ಹೊರಡುವಾಗ ದೇವರಿಗೆ ನಮಸ್ಕರಿಸುವುದು, ದೊಡ್ಡವರಿಗೆ ನಮಸ್ಕರಿಸುವುದು, ಪುಣ್ಯ ಭೂಮಿಗೆ ನಮಸ್ಕರಿಸುವುದು, ಪುಣ್ಯ ನದಿಗಳಿಗೆ ನಮಸ್ಕರಿಸುವುದು, ಹೀಗೆ ಇದೆಲ್ಲ ಹಿಂದಿನಿಂದ ಬಂದ ಪದ್ಧತಿ. ಎಷ್ಟೊಂದು ಪುಣ್ಯ ನದಿಗಳ ಪವಿತ್ರ ಜಲ ಅಂದ್ರೆ ಹೋಲಿ ವಾಟರ್ ಒಂದೇ ಕಡೆಯೇ ಇತ್ತು ಅವನ ರಾಜ್ಯಾಭಿಷೇಕಕ್ಕೆ. ಅದಕ್ಕೆ ಒಂದು ಸುತ್ತು ಹಾಕಿ ಪ್ರದಕ್ಷಿಣೆ ನಮಸ್ಕಾರವನ್ನ ಮಾಡಿದ್ದಾನೆ ಶ್ರೀರಾಮ. ಅವನೇ ಸ್ವಂತ ಇಚ್ಛೆಯಿಂದ ಅಂದ್ರೆ ತಾನೇ ಇಷ್ಟಪಟ್ಟು ಎಲ್ಲವನ್ನ ತ್ಯಜಿಸಿದ್ದಾನೆ ಶ್ರೀರಾಮ. ಅಂದ್ರೆ ಮಕ್ಕಳೇ, ಎಲ್ಲವನ್ನೂ ಬಿಟ್ಟುಕೊಟ್ಟು ಬಿಟ್ಟಿದ್ದಾನೆ. ಇದೇ ತಾನೆ ನಿಜವಾದ ಇಂದ್ರಿಯ ನಿಗ್ರಹ ಅಂದ್ರೆ. ಇವೆಲ್ಲ ಇಲ್ಲದೆಯೂ ನೆಮ್ಮದಿಯಿಂದ ಬದುಕಬಹುದು ಅಂತ ತೋರಿಸಿಕೊಟ್ಟ ಶ್ರೀರಾಮ. ಅರಮನೆಯ ಮುಂದೆ ಶ್ವೇತ ಛತ್ರದ ಅಂದರೆ ಬಿಳಿಯ ಕೊಡೆಯನ್ನು ಹಾಕಿ ಚೆನ್ನಾಗಿ ಅಲಂಕಾರ ಮಾಡಿದಂತಹ ರಥ ಇತ್ತು. ಅದನ್ನು ಕಣ್ಣೆತ್ತಿಯೂ ನೋಡಲಿಲ್ಲ ಶ್ರೀರಾಮ. ಕೈಕೇಯಿಯ ಅರಮನೆಯಿಂದ ಕೌಸಲ್ಯೆಯ ಅರಮನೆಗೆ ಬರುವ ಮಾರ್ಗದ ಮಧ್ಯೆ ಜನ ಅವನನ್ನು ಮುತ್ತಿಕೊಳ್ಳುತ್ತಾ ಇದ್ದಾರೆ. ಅವರ ಎಲ್ಲರಿಂದ ಬಿಡಿಸಿಕೊಂಡು ಮುಂದೆ ಮುಂದೆ ಹೆಜ್ಜೆ ಹಾಕುತ್ತಾ ನಡೆಯುತ್ತಾ ಇದ್ದಾನೆ ಶ್ರೀರಾಮ. ಅವನ ಮುಖ ನೋಡಿದ್ದ ಯಾರೊಬ್ಬರಿಗೂ ಅವನು ದುಃಖದಿಂದ ಇದ್ದಾನೆ ಎನ್ನುವ ಸೂಚನೆ ಕೂಡ ಸಿಗೋದಿಲ್ಲ. ಅಷ್ಟು ಪ್ರಶಾಂತತೆ ಅವನ ಮುಖದಲ್ಲಿ. ಅಂದ್ರೆ ಅಷ್ಟು ಕಾಮಾಗಿ ಇದ್ದಾನೆ ಅಂತ. ಸಿಕ್ಕವರನ್ನೆಲ್ಲ ಪ್ರೀತಿಯಿಂದ ಮಾತನಾಡಿಸುತ್ತಾ ಮುಂದೆ
ಮುಂದೆ ಮುಂದೆ ನಡೆದಿದ್ದಾನೆ. ಈಗ ರಾಮನ ಪ್ರಾಣ ಎನ್ನುವ ಹಾಗೆ ಇರುವ ಲಕ್ಷ್ಮಣನಿಗೋ ಕೋಪ ಉರಿಯುತ್ತಿದೆ. ಆದರೆ ಅದನ್ನು ಯಾರಿಗೂ ಕಾಣದ ಹಾಗೆ ಬಚ್ಚಿಟ್ಟುಕೊಂಡಿದ್ದಾನೆ ಪಾಪ. ಅದು ಹೇಗೆ ಎಲ್ಲಾ ವಿಷಯವೂ ಅಷ್ಟು ಬೇಗ ಎಲ್ಲರಿಗೂ ತಿಳಿಯಿತೋ ಗೊತ್ತೇ ಇಲ್ಲ. ಅದಕ್ಕೆ ಹಿರಿಯರು ಹೇಳೋದು, ಗೋಡೆಗಳಿಗೂ ಕಿವಿ ಇರುತ್ತವೆ, ಎಚ್ಚರಿಕೆಯಿಂದ ಇರಿ ಅಂತ. ಎಲ್ಲರೂ ಗುಸುಗುಸು ಅಂತ ಮಾತಾಡ್ತಾ ಇದ್ದಾರೆ. ನಮ್ಮ ಇಡೀ ಅಯೋಧ್ಯೆಗೆ ಮಗನಂತೆ ಇದ್ದ ರಾಮ ಕಷ್ಟದಲ್ಲಿ ಇರುವವರಿಗೆ ಸಹಾಯ ಮಾಡುತ್ತಾ ಇದ್ದ. ನಮ್ಮನ್ನೆಲ್ಲ ಬಿಟ್ಟು ವನವಾಸಕ್ಕೆ ಹೋಗುತ್ತಾನಂತೆ. ಕೋಪ ಭರಿಸುವವನು ಅಲ್ಲವೇ ಅಲ್ಲ ರಾಮ. ಕೋಪದಲ್ಲಿ ಇರುವವರನ್ನೂ ಸಹ ಶಾಂತ ಮಾಡಿಬಿಡುತ್ತಾನೆ ರಾಮ. ಮಹಾರಾಜನ ಬುದ್ಧಿ ಹೀಗೇಕೆ ಆಗಿ ಹೋಯಿತು? ರಾಮ ಇಲ್ಲದೆ ರಾಜನಾದ್ರೂ ಹೇಗೆ ಬದುಕಿರುತ್ತಾನೆ? ಹೀಗೆಲ್ಲ ಗುಸುಗುಸು ಅಂತ ಮಾತಾಡ್ತಾ ಇದ್ದಾರೆ ಜನ. ಹೀಗೆ ಕಾಡ್ಗಿಚ್ಚಿನ ಹಾಗೆ ಸುದ್ದಿ ಊರೆಲ್ಲ ಹರಡಿದೆ. ಕಾಡ್ಗಿಚ್ಚು ಅಂದ್ರೆ ಅ ಗ್ರೇಟ್ ಫಾರೆಸ್ಟ್ ಫೈರ್ ಅಂತ ಅರ್ಥ ಮಕ್ಕಳೇ. ಕಾಡಿನಲ್ಲಿ ಬೆಂಕಿ ತಗುಲಿದರೆ ಎಷ್ಟು ಬೇಗ ಎಲ್ಲ ಕಡೆ ಬೆಂಕಿ ಹರಡಿ ಇಡೀ ಕಾಡೇ ಸುಟ್ಟು ಹೋಗುತ್ತೆ. ಹಾಗೆಯೇ ಸುದ್ದಿ ಕಾಡ್ಗಿಚ್ಚಿನ ಹಾಗೆ ಇಡೀ ಅಯೋಧ್ಯೆಗೆ ತಿಳಿದು ಬಿಟ್ಟಿದೆ. ರಾಮ ಮಾತ್ರ ಯಾವುದೇ ಮಾತಿಗೂ ಕಿವಿಗೊಡಲಿಲ್ಲ. ಅಂದ್ರೆ ಯಾವುದೇ ಮಾತನ್ನು ಕೇಳಿಸಿಕೊಂಡರೂ ಕೇಳಿಸಿಕೊಳ್ಳದ ಹಾಗೆ ಮುಂದೆ ಮುಂದೆ ನಡೆದಿದ್ದಾನೆ. ಕೌಸಲ್ಯ ಮಾತೆಗೆ ನಾನು ಈ ವಿಷಯವನ್ನು ಹೇಗೆ ಹೇಳುವುದು ಅನ್ನೋದು ಒಂದೇ ಅವನಿಗೆ ಚಿಂತೆ. ಕೌಸಲ್ಯ ಮಾತೆ ಇದ್ದ ಜಾಗಕ್ಕೆ ಈಗ ರಾಮ ಬಂದಿದ್ದಾನೆ. ರಾತ್ರಿಯೆಲ್ಲ ನಾರಾಯಣನ ಪೂಜೆ ಮಾಡುತ್ತಲೇ ಕಾಲ ಕಳೆದಿದ್ದಾಳೆ ಕೌಸಲ್ಯೆ. ಈಗಲೂ ರಾಮನ ಬಗ್ಗೆಯೇ ಯೋಚನೆ ಮಾಡುತ್ತಾ ದೇವರ ಮುಂದೆಯೇ ಕುಳಿತಿದ್ದಾಳೆ. ಕೌಸಲ್ಯೆಯನ್ನೇ ನೋಡುತ್ತಾ ನಿಂತು ಬಿಟ್ಟಿದ್ದಾನೆ ರಾಮ ಈಗ. ಪಾಪ ಕೈಕೇಯಿಯು ಕೊಟ್ಟ ತೊಂದರೆಗಳಿಂದ ತುಂಬಾ ನೊಂದಿದ್ದಾಳೆ ಕೌಸಲ್ಯ ಮಾತೆ. ಸುಮಿತ್ರಾ ಮತ್ತು ಕೌಸಲ್ಯ ಸ್ವಂತ ಅಕ್ಕ ತಂಗಿಯರ ಹಾಗೆ ಚೆನ್ನಾಗಿಯೇ ಇರ್ತಾರೆ. ಕೈಕೇಯಿ ಕೂಡ ಬಹಳ ಒಳ್ಳೆಯ ರಾಣಿಯೇ ಆಗಿರ್ತಾಳೆ. ಅವಳಿಗೆ ಶಸ್ತ್ರಾಸ್ತ್ರ, ಯುದ್ಧ ಕಲೆ ಎಲ್ಲ ಗೊತ್ತು. ಆದ್ರೆ ಮಂಥರೆ ಅವಳಿಗೆ ಮೊದಲಿನಿಂದಲೂ ಕೆಟ್ಟ ಬುದ್ಧಿಗಳನ್ನೇ ಹೇಳಿಕೊಟ್ಟು ಕೈಕೇಯಿ ಕೆಟ್ಟವಳೇ ಆಗಿಬಿಟ್ಟಿದ್ದಾಳೆ. ಪಾಪ ಕೌಸಲ್ಯ ಮಾತೆ ಮಗ ರಾಜನಾಗ್ತಾನೆ ಅನ್ನುವ ಸಂಭ್ರಮದಿಂದ ಇದ್ದಾರೆ. ಅವರಿಗೆ ಈ ವಿಷಯ ಹೇಗೆ ಹೇಳೋದು ಅನ್ನೋದು ರಾಮನ ಚಿಂತೆ. ಒಂದು ಸಲ ಚಿಕ್ಕ ವಯಸ್ಸಿನಲ್ಲಿ 4 ಜನ ಅಣ್ಣ ತಮ್ಮಂದಿರು ರಾಜರ ಆಟ ಆಡುತ್ತಾ ಇರ್ತಾರೆ. ರಾಮನು ರಾಜನ ಹಾಗೆ ಸಿಂಹಾಸನದಲ್ಲಿ ಕುಳಿತಿದ್ದ. ಲಕ್ಷ್ಮಣ, ಭರತ, ಶತ್ರುಘ್ನರು ವೈರಿ ರಾಜರುಗಳ ಮೇಲೆ ಯುದ್ಧಕ್ಕೆ ಹೋಗಿ ಆ ರಾಜರುಗಳನ್ನೆಲ್ಲ ಸೋಲಿಸಿ ಅವರು ಕೊಟ್ಟಂತಹ ವಜ್ರ, ವೈಢೂರ್ಯ, ಕಪ್ಪ ಕಾಣಿಕೆಗಳನ್ನೆಲ್ಲ ರಾಮನಿಗೆ ಒಪ್ಪಿಸುತ್ತಾ ಇರ್ತಾರೆ. ಅಂದ್ರೆ ಹಾಗೆ ಆಟ ಆಡ್ತಾ ಇರ್ತಾರೆ. ರಾಜರುಗಳು ಸೋತು ಶರಣಾಗೋದು ಅಂದ್ರೆ ಸರೆಂಡರ್ ಆಗೋದು. ಗೆದ್ದ ರಾಜರಿಗೆ ಒಡವೆ, ನಾಣ್ಯಗಳು ಎಲ್ಲವನ್ನ ಕಾಣಿಕೆಯಾಗಿ ಕೊಡಬೇಕು. ಅದನ್ನೇ ಕಪ್ಪ ಅಥವಾ ಕಪ್ಪ ಕಾಣಿಕೆ ಅಂತಾರೆ ಮಕ್ಕಳೇ. ಇಂತಿಂತಹ ರಾಜರುಗಳನ್ನ ಸೋಲಿಸಿ ಇವುಗಳನ್ನೆಲ್ಲ ತಂದಿದ್ದೇವೆ, ಒಪ್ಪಿಸಿಕೊಳ್ಳಿ ಮಹಾರಾಜ ಅಂತ ಸುಮ್ಮನೆ ಹಾಗೆಯೇ ಎಲ್ಲವನ್ನು ಕೊಡುವ ಹಾಗೆ ಆಟ ಆಡ್ತಾ ಇದ್ದಾರೆ. ಆಟದಲ್ಲಿ ಈಗ ಶ್ರೀರಾಮ ಹೇಳ್ತಾನೆ, ಇನ್ನು ನೀವುಗಳು ಹೋಗಿದ್ದು ಸಾಕು, ಈಗ ನಾನು ಯುದ್ಧಕ್ಕೆ ಹೋಗ್ತೀನಿ. ಭರತ ನೀನು ರಾಜನಾಗಿರು ಅಂತ ಹೇಳ್ತಾನೆ. ಆಗ ಭರತ ಹೇಳ್ತಾನೆ, ಅಣ್ಣ ಯಾವಾಗಲೂ ನೀನೇ ರಾಜನಾಗಿರಬೇಕು. ನೀನು ಹೇಳಿದಂತೆ ನಾವುಗಳು ಕೇಳಬೇಕು. ನಾನು ರಾಜನಾಗುವುದಕ್ಕೆ ಸಾಧ್ಯವೇ ಇಲ್ಲ ಅಂತಾನೆ. ಅದನ್ನು ನೋಡಿದ ಕೈಕೇಯಿ ತನ್ನ ಮಗನ ಒಳ್ಳೆಯ ಗುಣವನ್ನ ಬಹಳವಾಗಿಯೇ ಮೆಚ್ಚಿಕೊಂಡಿರ್ತಾಳೆ. ನೋಡಿ ಮಕ್ಕಳೇ, ನಮ್ಮಲ್ಲಿ ಒಳ್ಳೆಯ ಗುಣ ಇದ್ರೆ ಮಾತ್ರ ಬೇರೆಯವರ ಒಳ್ಳೆಯತನ ಅರ್ಥ ಆಗುತ್ತೆ. ಪಾಪ ಅವಳು ತನ್ನ ಮಗನನ್ನ ಬಹಳವಾಗಿಯೇ ಮೆಚ್ಚಿಕೊಂಡಿರ್ತಾಳೆ. ಆದರೆ ಪಕ್ಕದಲ್ಲಿಯೇ ಇರುವ ಮಂಥರೆ, ಮಹಾರಾಣಿ ನೀನ್ ಯಾಕೆ ಹೀಗೆ ಸಂತೋಷ ಪಡ್ತಾ ಇದ್ದೀಯಾ? ನಿನ್ನ ಮಗ ರಾಜ ಆಗೋದು ನಿನಗೆ ಬೇಕಾಗಿಲ್ವಾ? ಬೇರೆಯವರು ರಾಜರಾದರೆ ನಿನಗೆ ಅಷ್ಟೊಂದು ಸಂತೋಷವೇ? ನಿನ್ನ ಮಗ ಭರತ ರಾಜನಾಗುವುದು ಬೇಡವೇ ಅಂತಾಳೆ ಅವಳು. ನೋಡಿ ಮಕ್ಕಳೇ, ಹೇಳಿಕೊಟ್ಟ ಮಾತು, ಕಟ್ಟಿಕೊಟ್ಟ ಬುತ್ತಿ ಎಷ್ಟು ದಿನ ಬರುತ್ತೆ ಅಂತ ಕೂಡ ಗಾದೆ ಮಾತು ಇದೆ ಮಕ್ಕಳೇ. ಅಂದ್ರೆ ಒಬ್ಬರ ಮಾತು ಕೇಳಿಕೊಂಡು ನಾವು ಎಷ್ಟು ದಿನ ಅಂತ ಬದುಕೋಕೆ ಸಾಧ್ಯ? ಸ್ವಂತ ಬುದ್ಧಿ ಅಂತೂ ಇರಲೇಬೇಕು. ನೋಡಿ, ಕಟ್ಟಿಕೊಟ್ಟ ಬುತ್ತಿ ಅಂದ್ರೆ ನಾವು ಡಬ್ಬಿಯಲ್ಲಿ ಏನಾದರೂ ಊಟ ಇಟ್ಟುಕೊಂಡಿರುತ್ತೇವೆ. ಅದು ಎಷ್ಟು ಹೊತ್ತು ಅಂತ ಇರುತ್ತೆ, ಅದನ್ನ ಬೇಗ ತಿಂದು ಮುಗಿಸಬೇಕು, ಇಲ್ಲದಿದ್ದರೆ ಕೆಟ್ಟೆ ಹೋಗುತ್ತೆ. ಹಾಗೆಯೇ ಹೇಳಿಕೊಟ್ಟ ಮಾತಾಗಲಿ ಅಥವಾ ಕಟ್ಟಿಕೊಟ್ಟ ಬುತ್ತಿಯಾಗಲಿ ತುಂಬಾ ದಿವಸ ಬರೋದಿಲ್ಲ. ಸ್ವಂತ ಬುದ್ಧಿ ಇಟ್ಕೊಂಡು ಯೋಚನೆ ಮಾಡಿ ನಾವು ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಕು. ಒಬ್ಬರು ಹೇಳಿದರು ಅಂತ ದುಡುಕಿ ಯಾವುದೇ
ನಿರ್ಧಾರಗಳನ್ನ ಮಾಡಬಾರ್ದು. ಇವರು ಕೆಟ್ಟದ್ದು ಹೇಳಿಕೊಡ್ತಾ ಇದ್ದಾರಾ, ಒಳ್ಳೆಯದನ್ನು ಹೇಳಿಕೊಡ್ತಾ ಇದ್ದಾರಾ ಅಂತ ನಾವು ಯೋಚನೆ ಮಾಡಿಕೊಂಡು ಮುಂದೆ ಕೆಲಸಗಳನ್ನ ಮಾಡಬೇಕಾಗತ್ತೆ. ನಮಗೆ ಯಾವುದು ಸರಿ ಯಾವುದು ತಪ್ಪು ಅನ್ನುವ ಗೊಂದಲ ಇದೆಯಾ? ಗೊಂದಲ ಅಂದ್ರೆ ಕನ್ಫ್ಯೂಷನ್. ಆಗ ನಾವು ಏನ್ ಮಾಡ್ಬೇಕು ಮಕ್ಕಳೇ? ನಮಗೆ ಗೊತ್ತಿರುವ ಯಾರಾದರೂ ಹಿರಿಯರನ್ನು, ಅದರಲ್ಲೂ ತುಂಬಾ ಒಳ್ಳೆಯ ವ್ಯಕ್ತಿಗಳನ್ನ ಕೇಳಬೇಕು. ನನಗೆ ಗೊಂದಲ ಆಗಿದೆ, ಏನು ಮಾಡಬೇಕು ಅಂತ ಅವರ ಜೊತೆ ಚರ್ಚೆ ಮಾಡಬೇಕು. ತಂದೆ ತಾಯಿಯರಿಗಿಂತ ಹಿತೈಷಿಗಳು ಬೇರೆ ಯಾರು ಇರುತ್ತಾರೆ ಅಲ್ವಾ ಮಕ್ಕಳೇ? ಹಿತೈಷಿ ಅಂದ್ರೆ ವೆಲ್ ವಿಷರ್. ಅದಕ್ಕೆ ಆದಷ್ಟು ಅವರನ್ನೇ ಕೇಳಿದರೆ ಒಳ್ಳೆಯದು. ಮುಂದಿನ ಕಥೆಯನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಮಕ್ಕಳೇ. ಈಗ ರಸಪ್ರಶ್ನೆಗೆ ಹೋಗೋಕೆ ಮುಂಚೆ ಎಲ್ಲರೂ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ತೇನೆ. ಹಾಗೂ ಎಲ್ಲರಿಗೂ ಶೇರ್ ಕೂಡ ಮಾಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕೂಡ ಒತ್ತಿ. ಆಗ ನಮ್ಮ ಕಥೆಯ ನೋಟಿಫಿಕೇಶನ್ ನಿಮಗೆ ಸಿಗತ್ತೆ. ಆಗ ನಿಮಗೆ ನಮ್ಮ ಯಾವುದೇ ವಿಡಿಯೋಗಳು ಮಿಸ್ ಆಗೋದೇ ಇಲ್ಲ. ನಾವೆಲ್ಲ ರಸಪ್ರಶ್ನೆಗೆ ಹೋಗೋಣ ಅಲ್ವಾ ಮಕ್ಕಳೇ? ನೀವೆಲ್ಲ ತಯಾರಾಗಿದ್ದೀರಾ ತಾನೆ? ಪ್ರಶ್ನೆ 1. ಲಕ್ಷ್ಮಣ ಏಕೆ ಕೋಪಗೊಂಡಿದ್ದ ಮತ್ತು ಯಾಕೆ ಅಳ್ತಾ ಇದ್ದ ಮಕ್ಕಳೇ? ಪ್ರಶ್ನೆ 2. ತೀರ್ಥ ಕುಂಭ ಅಂದರೆ ಏನು ಮತ್ತು ಅವುಗಳನ್ನೆಲ್ಲ ಯಾಕೆ ತರಿಸಿ ಇಟ್ಟಿರ್ತಾರೆ? ಪ್ರಶ್ನೆ 3. ಶ್ರೀರಾಮ ಯಾವುದಕ್ಕೆ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ತಾನೆ? ಪ್ರಶ್ನೆ 4. ಅಯೋಧ್ಯೆಯಲ್ಲಿ ರಾಮಲಲ್ಲಾನ ಪ್ರತಿಷ್ಠಾಪನೆ ಯಾವಾಗ ಆಯ್ತು ಮಕ್ಕಳೇ? ಪ್ರಶ್ನೆ 5. ಕಾಡ್ಗಿಚ್ಚು ಅಂದರೆ ಏನು? ಪ್ರಶ್ನೆ 6. ರಾಮನ ಬಗ್ಗೆ ಜನರು ಏನು ಮಾತಾಡಿಕೊಳ್ತಾ ಇದ್ದಾರೆ ಮಕ್ಕಳೇ? ಪ್ರಶ್ನೆ 7. ಮನಸ್ಸಿನಲ್ಲಿ ರಾಮ ಏನು ಯೋಚನೆ ಮಾಡ್ತಾ ಇದ್ದಾನೆ? ಪ್ರಶ್ನೆ 8. ಕಪ್ಪ ಕಾಣಿಕೆ ಅಂದರೆ ಏನು ಮಕ್ಕಳೇ? ಪ್ರಶ್ನೆ 9. ಭರತನ ಮಾತಿಗೆ ಕೈಕೇಯಿ ಯಾಕೆ ಸಂತೋಷ ಪಡ್ತಾಳೆ? ಆಗ ಮಂಥರೆ ಅವಳಿಗೆ ಏನು ಹೇಳ್ತಾಳೆ? ಪ್ರಶ್ನೆ 10. ಇವತ್ತಿನ ಕಥೆಯಲ್ಲಿ ಬಂದಂತಹ ಗಾದೆ ಮಾತು ಯಾವುದು ಮಕ್ಕಳೇ? ಪ್ರಶ್ನೆ 11. ಇವತ್ತಿನ ಕಥೆಯಿಂದ ನಾವು ತಿಳಿದುಕೊಳ್ಳಬಹುದಾದ ನೀತಿ ಪಾಠ ಏನು ಮಕ್ಕಳೇ? ನಿಮಗೆ ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಗೊತ್ತೇ ಇದೆ. ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಇನ್ನೊಂದ್ಸಲ ಕಥೆನ ಕೇಳಿಸ್ಕೊಂಡು ಉತ್ತರ ಕೊಟ್ರೆ ಆಯ್ತು. ಹಾಗಾದ್ರೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಮಕ್ಕಳೇ. ಜೈ ಶ್ರೀರಾಮ್. ಸರ್ವೇ ಜನಾಃ ಸುಖಿನೋ ಭವಂತು.